ಗೆಳೆಯರೆ, ಭಾಳ ಮುಖ್ಯವಾಗಿ ಇವತ್ತಿನ ಪ್ರಪಂಚವೇ ಹಣದ ಮೇಲೆ ನಿಂತಿದೆ. ಹಣ ಇದ್ದವನೇ ದೊಡ್ಡವನು ಅಂತ, ದುಡ್ಡೇ ದೊಡ್ಡಪ್ಪ ಅಂತ, ಮತ್ತು ಇಡೀ ಜಗತ್ತಿಗೆ ಹಣ ಮತ್ತು ಶಕ್ತಿ ಇರೋನು ದೊಡ್ಡಣ್ಣ ಅಂತ ಅನ್ಸ್ಕೊಂಡಿದ್ದಾನೆ. ಅಂಥದ್ರಲ್ಲಿ ನಾವು ದುಡ್ಡನ್ನು ದುಡಿಬೇಕು ಮತ್ತು ದೊಡ್ಡಪ್ಪ ಆಗದೆ ಇದ್ದರೂ ಚಿಕ್ಕಪ್ಪ ಆಗಿ ಜೀವನವನ್ನು ನಡೆಸಬೇಕು. ನಾವು ಹಣನ ದುಡಿಯೋದು ಯಾವಾಗ ಪ್ರಾರಂಭ ಮಾಡಿದ್ವಿ, ಹೇಗೆ ಪ್ರಾರಂಭ ಮಾಡಿದ್ವಿ, ನಿಮ್ಮ ಮೊದಲ ಹಣದ ಸಂಪಾದನೆ ಹೇಗಿತ್ತು, ಅನುಭವ ಹೇಗಿತ್ತು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅದು ಸದಾ ನೆನಪಲ್ಲಿ ಉಳಿಯುತ್ತೆ. ನನ್ನ ಅನುಭವ ಹೇಳ್ತೀನಿ ನೋಡಿ. ನಾನೊಬ್ಬ ರೈತರ ಮಗ. ನಮ್ಮದು ಸ್ವಲ್ಪ ಅಡಿಕೆ ತೋಟ, ಮತ್ತು ಒಂದು 5-6 ತೆಂಗಿನ ಗಿಡ, ಹಲಸಿನ ಗಿಡ, ಮಾವಿನ ಗಿಡ, ಸೀಬೆಹಣ್ಣಿನ ಗಿಡ, ದಾಳಿಂಬೆ ಗಿಡ ಇವೆಲ್ಲವೂ ಇವೆಲ್ಲ ನೋಡೋದಕ್ಕೆ ಸಂತೋಷ, ತಿನ್ನೋದಕ್ಕೆ ಭಾಳ ಸಂತೃಪ್ತಿ, ಜೊತೆಗೆ ಅದನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ. ನನ್ನ ಜೀವನದಲ್ಲಿ ಮೊದಲ ಅನುಭವ ಸಿಕ್ಕಿದ್ದು ನಮ್ಮ ತಾತ ಈ ನೀರನ್ನು ಹಾಯಿಸ್ತೀವಲ್ಲ ತೋಟಗಳಿಗೆ, ಅವಾಗ ಒಂದು ಗದ್ದೆಗೆ ಅಂದರೆ ಒಂದು ಚೌಕಟ್ಟಿಗೆ ಇರ್ತಕ್ಕಂಥ ಜಾಗಕ್ಕೆ ನೀರು ಹಾಯಿಸಿ ಕಟ್ಟೋಂಥ ಸಂದರ್ಭದಲ್ಲಿ ನೀವು ಕೂಲಿ ಕೊಡ್ತೀರಲ್ಲ, ನನಗೆ ಯಾಕೆ ಕೊಡಬಾರ್ದು ಅಂತ ಒಂದು ಪ್ರಶ್ನೆ ಕೇಳಿದೆ. ತಾತ ನಕ್ಬಿಟ್ಟು ಒಂದು ಕೆಲಸ, ನೀರು ಕೆಸರಿರುತ್ತೆ, ಒಂದು 4 ದಿವಸ ಆದಮೇಲೆ ಬಾ, ಇಡೀ ಈ ಭಾಗನ ನೀನು ಕೆತ್ತು ಮಣ್ಣನ್ನು ತಿರುವಾಕು ಗುದ್ದಲಿಯಿಂದ, ₹2 ಕೊಡ್ತೀನಿ ಅಂದರು. ಎಲ್ಲಿಲ್ಲದ ಸಂತೋಷ. ಬಹಳ ಕಷ್ಟಪಟ್ಟು 4 ದಿವಸಕ್ಕೋಸ್ಕರ ಕಾದು ಆ ಮಣ್ಣನ್ನೆಲ್ಲ ತಿರುವಾಕಿ ಉತ್ಸಾಹದಿಂದ ಎಲ್ಲ ಮುಗಿಸಿ ದುಡ್ಡು ಕೇಳಿದಾಗ ₹2 ಕೊಟ್ಟರು. ಭಾಳ ಸಂತೋಷ ಆಯಿತು. ಎಲ್ಲಿಲ್ಲದ ಸಂತೋಷ. ಹಣ ತೊಗೊಂಡು ಜೋಬಲ್ಲಿ ನೋಡಿ ಅದನ್ನೆಲ್ಲ ನೋಡ್ಕೊಂಡು ಬರ್ತಾ ಇಟ್ಟೆ. ಮನೆಗೆ ಹೋದರೆ ಯಾಕೋ ಕೈ ನೋವು, ಕೈ ತುಂಬ ಬೊಬ್ಬೆಗಳು ಬಂದುಬಿಟ್ಟಿತ್ತು. ಅಮ್ಮನಿಗೆ ತೋರಿಸಿದ್ಮೇಲೆ ಕೊಬ್ಬರಿ ಎಣ್ಣೆ ಹಚ್ಚಿದ್ರು, ಇನ್ನು 3 ದಿವಸ ಇರುತ್ತೆ ಅನುಭವಿಸು ಅಂತ ಅಂದರು. ಈ ಹಣದ ಜೊತೆಗೆ ಆ ನೋವು ಸಿಕ್ತು. ಅದು ನನ್ನ ಮೊದಲ ಅನುಭವ. ಆಮೇಲೆ SLC ಆದಮೇಲೆ ಭಾಳ ನೆನಪಲ್ಲಿರೋ ಅಂಥದ್ದು, ನಾನು ರಜೆಗೆ ಬಂದಾಗ ನಮ್ಮ ಹೊಲದ ಪಕ್ಕದಲ್ಲಿ ಸಂತೆಗೆ ಕುರಿಗಳನ್ನು ಅಕ್ಕಿರಾಂಪು ಸಂತೆಗೆ ತಗೊಂಡೋಗೋರು ಪ್ರತಿ ಶನಿವಾರ. ಅದನ್ನು ನೋಡಿಬಿಟ್ಟು ನನಗೆ ಉತ್ಸಾಹ ಆಯಿತು. ಆ ಸಂತೆಯ ಬಗ್ಗೆ ಎಲ್ಲ ವಿವರಣೆ ಕೇಳಿದೆ. ಕುರಿ ಮಾರೋರ ಜೊತೆಗೆ ಹೋಗಿ ಸಂತೆಯಲ್ಲಿ ಮಾರಾಟ ಮಾಡೋದು ನೋಡಿದೆ. ನಮ್ಮ ತಾತನ ಹತ್ರ ಮಾತಾಡಿದೆ, ನಿನಗೂ ಒಂದು ಕುರಿ ಕೊಡಿಸ್ತೀನಿ ಅಂತೇಳಿ ಒಂದು ಕುರಿ ಕೊಡಿಸಿದ್ರು. ₹35 ಬನ್ನೂರು ಕುರಿ ಮರಿ. ನೋಡೋದಕ್ಕೆ ಚೆನ್ನಾಗಿತ್ತು, ಬೆಳ್ಳಗಿತ್ತು, ಆಟ ಆಡೋದು, ಪ್ರೀತಿ ಮಾಡೋದು. ಸಾಕಿದೆ, ಬೆಳೆಸಿದೆ. 6 ತಿಂಗಳಾದಮೇಲೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಹೇಳಿ ಮಾರಾಟ ಮಾಡೋದಕ್ಕೆ ನನ್ನೂ ಕರ್ಕೊಂಡು ಹೋದರು. ಕುರಿ ಮರಿನ ಮಾರಾಟ ಮಾಡಬೇಕಾದ್ರೆ ಭಾಳ ದುಃಖ ಆಯಿತು. ಆದರೆ ಅನಿವಾರ್ಯ ಮಾರಾಟ ಮಾಡಿದ್ರು. ನಾನು ಓದಬೇಕಾಯಿತು. ₹105 ಹೋಯಿತು. ಅದು ನನ್ನ ಮೊದಲ ದೊಡ್ಡ ಸಂಪಾದನೆ. ಹಾಗೆ ಜೀವನದಲ್ಲಿ ದೈಹಿಕ ಶ್ರಮದಿಂದ ಹಣನ ನಾವೆಲ್ಲೂ ಪಡೆದಿರ್ತೀವಿ, ಮಾನಸಿಕ ಶ್ರಮದಿಂದ, ಬೌದ್ಧಿಕ ಶ್ರಮದಿಂದ ಪಡೆದಿರ್ತೀವಿ. ನಮ್ಮ ಜೀವನವನ್ನು ಉತ್ತಮಪಡಿಸೋದಕ್ಕೆ, ಸಂತೋಷಭರಿತವಾಗಿ ಬದುಕೋದಕ್ಕೆ ಮಾಡಿರ್ತೀವಿ. ನೀವು ನಿಮ್ಮ ಮೊದಲ ಸಂಪಾದನೆ ಬಗ್ಗೆ ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ನನ್ನ ಚಾನಲ್ಗೆ